ಅಲ್ಲ ಕಣ್ ಚಿಕ್ಕಪ್ಪ. ತೋಟದ ಹತ್ರ ಹೋಗೋದಕ್ಕೆ ಹೊಲತ್ತ ಹೋಗೋದಕ್ಕೆ ಇನ್ನೇನು ಬೈಕೆ ತಗೊಂತಿದ್ದೆ. ನಡ್ಕೊಂಡು ಹೋಗೋಣ ಅಂತ ಹೇಳ್ತಿದ್ಯಲ್ಲ ಚಿಕ್ಕಪ್ಪ. ಬರ್ರಿ ಬೈಕೆ ತಗೊಂತೀನಿ ಅತ್ಲಾಗ ಬೈಕಲ್ಲೇ ಹೋಗೋಣಂತೆ ಆರಾಮಾಗಿ. ಅದೇ ಯಾಕೆ ನಡ್ಕೊಂಡು ಹೋಗ್ತೀರಾ? ಸುಸ್ತಾಗ್ಬಿಡುತ್ತೆ ನಿಮ್ಗೆ. ಏನು ಆಗಲ್ ಕಣ್ ಬಾರ್ಲ ಮಗ. ಅಲ್ಲ ಕಣ್ ಪಾಪ, ಎಲ್ಲ ಆಯ್ತಂತ ಸುಮ್ಕೆನೇನೆ ಬರೀ ಬೈಕು ಕಾರಲ್ಲಿ ಓಡಾಡಿದ್ರೆ ಆಗಲ್ಲ ಕಣೋ. ನಡ್ಕೊಂಡು ಹೋಗ್ಬೇಕು, ಅವಾಗ್ಲೇನೆ ಆರೋಗ್ಯ ಚೆನ್ನಾಗಿರೋದು. ವಾ ಬೈಕ್ ಐತೆ ಕಾರ್ ಐತೆ ಅಂತ ಸುಮ್ಕೆ ಬರೀ ಬೈಕಲ್ಲಿ ಕಾರಲ್ಲಿ ಓಡಾಡಿದ್ರೆ ಆಗಲ್ಲ ಕಣಪ್ಪ. ವಾ ಕಾಲಿಂದ ನಡ್ಕೊಂಡು ಹೋಗ್ಬೇಕು, ಏನು ಆಗಲ್ ಕಣ್ ಬಾ. ಅದೆಷ್ಟು ದೂರ ಆಯ್ತಂತ ನೀನು ಹಿಂಗೆ ಯೋಚನೆ ಮಾಡ್ತಿದ್ಯಾ ನೀನು? ಬಾರ್ಲ ಪಾಪ, ಬೇಗ ಬೇಗ ಹೋಗನ್ ಕಣ್ ಬಾರ. ಹೊತ್ತಾಗೋಯ್ತು. ಮೋಟ್ರ್ ಬೇರೆ ಆನ್ ಮಾಡ್ಬಿಟ್ಟು ಈಗ ನೀರ್ ಬೇರೆ ಬಿಡ್ಬೇಕು. ತಿರ್ಗಾ ಅಲ್ಲಿ ಬೇರೆ ಈಗ ನೀನು ಆ ಸ್ಕೂಲ್ ಪಾರ ಮಾಡ್ತೀನಂದ್ರೆ ಈಗ ಅಲ್ಲಾಸಿ ಗಾಡಿಗಳೆಲ್ಲ ಓಡಾಡೋದಕ್ಕೆ ದಾರಿ ಬೇರೆ ಬೇಕು. ಗಾಡಿ ಎಲ್ಲ ತಗೊಂಬರೋಣ, ಏನು ಎತ್ತ ಪ್ರತಿಯೊಂದ್ರು ನೋಡ್ಕೊಂಬರ್ಬೇಕು. ಬಾ ಬೇಗ ಬೇಗ ಹೋಗನ್ ಬಾ. ಹ್ಞೂ ನಿಮ್ಮ ಅಣ್ಣ ಕುಮಾರಣ್ಣ ಇವತ್ತು ಉಕ್ಕಿ ಹೊಡಿಯಕ್ ಬೇರೆ ಬರ್ತೀನಂತ ಹೇಳಿದ್ದ, ಹೊಲತ್ತ ಬಾ. ಬರ್ತೀನಂತ ಹೂಕಣ್ ಚಿಕ್ಕಪ್ಪ. ಇವಾಗಿನ್ನು ಫೋನ್ ಮಾಡಿದ್ದೆ, ಬರ್ತಿದ್ದೀನಿ ಅಲ್ಲೇ ಇರಪ್ಪ ಹೊಲತಾವೇನೆ ಹೋಗ್ರಿ ಬೇಗ ನೀವು. ನಾನು ಇನ್ನೇನು ಬರ್ತೀನಿ. ಆ ಗೌಡ್ರ ತೋಟಕ್ಕೆ ಒಂದ್ರಿಟ್ಟು ಉಕ್ಕಿ ಹೊಡಿಬೇಕಿತ್ತು, ಅದನ್ನ ಮುಗಿಸ್ಕೊಂಡು ಬೇಗ ಬರ್ತೀನಿ. ನೀವು ಹೋಗಿರಿ. ನೀವು ಚಿಕ್ಕಪ್ಪನ ಕರ್ಕೊಂಬ ಅಲ್ಲಿ ಹೊಲತಾವ ಅಂತ ಹೇಳ್ತು. ನಡಿ ಚಿಕ್ಕಪ್ಪ, ಬೇಗ ಬೇಗ ಹೋಗೋಣ. ಅಲ್ಲ ಕಣ್ ಚಿಕ್ಕಪ್ಪ, ಈಗ ಅಲ್ಲಿ ತೋಟ ಐತೆ ನೋಡು. ಆ ತೋಟದ ಪಕ್ಕದ ಟ್ಯಾಕ್ಟ್ರಿ ಎಲ್ಲ ಬರುತ್ತಲ್ಲ ಆರಾಮಾಗಿ, ಗಾಡಿಗಳೆಲ್ಲ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾವಲ್ಲ. ಅಲ್ಲ ಸೆನೆ ಸೀದಾ ಇಲ್ಲಿ ಅದೇ ಈಗ ನಾವು ಹಸ್ಗಳು ಶೆಡ್ ಕಟ್ತೀವಿ ಅಂದ್ರೆ ಈಗ ಪ್ರತಿಯೊಂದಕ್ಕೂ ಎಲ್ಲ ಶೀಟ್ ತರಿಸ್ಬೇಕು. ಎಲ್ಲ ತಗೊಂಬರ್ಬೇಕು, ಐಟಮ್ಗಳೆಲ್ಲ ತಗೊಂಬರ್ಬೇಕು, ಮೆಟೀರಿಯಲ್ಸ್ಗಳೆಲ್ಲ ಎಲ್ಲದಕ್ಕೂ ಇಲಾಸೆನೆ ಓಡಾಡಿದ್ರೆ ಆಗುತ್ತಲ್ಲ. ಇನ್ನೇನು ಈ ಕಡೆನೂ ಇವರೇನೋ ಬೆಳೆ ಹಾಕಿದ್ದಾರೆ, ಯಾರು ಪರಮೇಶ್ವರನ್ ಅವರು ಬೆಳೆ ಹಾಕಿದ್ದಾರೆ. ಈ ಕಡೆ ನೋಡಿದ್ರೆ ಈ ಜಗಣ್ಣ ಅವರು ಏನೋ ತೋಟದಲ್ಲಿ ಮೆಣಸಿಕಾಯಿ ಟೊಮೆಟೊ ಹಣ್ಣೆಲ್ಲ ಹಾಕಿದ್ದಾರೆ. ಅದೇ ಒಂದೇ ದಾರಿ ಇರೋದು, ಇನ್ನು ಬೇರೆ ಕಡೆ ಎಲ್ಲ ಬರೋದಕ್ಕೆ ದಾರಿ ಇಲ್ಲ ಕಣ್ ಚಿಕ್ಕಪ್ಪ. ಏನ್ ಮಾಡೋಣ? ಅಲ್ಲ ಕಣ್ಲ ಪಾಪ, ಅಲ್ಲ ಹೆಂಗ್ಲ ಬರಕ್ಕಾಗುತ್ತೆ? ಹ್ಞೂ ಅಲ್ಲಿ ನಿಮ್ಮ ಅಪ್ಪಂದೇ ಅಲ್ವೇನಪ್ಪ ಆ ತೋಟ ಇರೋದು. ಆ ತೋಟದ್ಲಾಸಿ ಬಂದ್ಬಿಟ್ರೆ ನಿಮ್ಮ ಅಪ್ಪ ಸುಮ್ಕಿರ್ತಾನೆ ಅಲ್ಲ. ಅಲ್ಲ ಕಣ, ಮೊನ್ನೆ ಅವತ್ತು ಬರೀ ಒಂದು ಗೇಟ್ ವಾಲ್ ಮುರಿದೋಗಿತ್ತು ಕಳ್ಳ. ಆ ಗೇಟ್ ವಾಲ್ ಮುರಿದೋಗಿರೋದಕ್ಕೆ ನೀ ಏನ್ ನನ್ನ ಮೇಲೆ ರೇಗ ಆಡ್ತಿದ್ದಾನೆ, ಬಂದು ಜಗಳ ಮಾಡ್ತಿದ್ದಾನೆ ಅಂತದ್ರಲ್ಲಿ ಅಲ್ಲಾಸಿ ಒಂದ್ಸಲಿ ಎರಡ್ ಸಲಿ ಅಲ್ಲ. ಈಗ ನೀನು ಆ ಸ್ಕೂಲ್ ಪಾರ ಮಾಡ್ತೀನಂದ್ರೆ ಅಲ್ಲಾಸೇನೆ ಗಾಡಿಗಳು ಓಡಾಡ್ತಾನೆ ಇರ್ಬೇಕಪ್ಪ. ಇವಾಗ ಯಾವಾಗ್ಲೂ ಈಗ ಹಾಲ್ಗಳೆಲ್ಲ ತಗೊಂಡು ಹೋಗಕ್ಕೆ ಗಾಡಿಗಳು ಓಡಾಡ್ಬೇಕು. ಈಗ ನೀನು ಶೆಡ್ ಮಾಡ್ತೀನಂದ್ರೆ ಶೆಡ್ಡು ಎಲ್ಲದಕ್ಕೂ ಗಾಡಿಗಳು ಓಡಾಡ್ತಾನೆ ಇರ್ಬೇಕು. ದಾರಿ ಬೇಕೇ ಬೇಕು ಇವಾಗ. ಈಗ ದಾರಿ ನಿಮ್ಮ ಅಪ್ಪ ಬಿಡ್ತಾನೇನೋ, ಸುಮ್ಕಿರ್ತಾನೇನೋ ಅವನು. ಮೊದ್ಲೇನೆ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ರು, ಪಾಲ್ ಮಾಡ್ಬಿಟ್ಟು ಅಂತ ನಮ್ಮ ಮೇಲೆ ಹಾಗೆ ಸಾಧಿಸ್ತಿದ್ದಾನೆ ನಿಮ್ಮ ಅಪ್ಪ. ಇವಾಗ ಸುಮ್ಕಿರ್ತಾನ ಅನ್ಕೊಂಡಿದ್ದಾನೆ ನಿಮ್ಮ ಅಪ್ಪ. ಯಾವ್ದೇ ಕಾರಣಕ್ಕೂ ಸುಮ್ಕಿರಲ್ ಕಣ್ ಹೇಳು. ಅಲ್ಲ ಕಣ್ ಚಿಕ್ಕಪ್ಪ, ಹಂಗಂತ ಈಗ ನಾವು ಏನ್ ಮಾಡಕ್ಕಾಗುತ್ತೆ? ದಾರಿ ಕೊಡ್ಲೇಬೇಕಾಗುತ್ತೆ ಅಲ್ಲ. ನಾವೆಲ್ಲ ಬಿಟ್ಟಿಲ್ವಾ ಎಲ್ಲ ಕಡೆನೂ ದಾರಿ ಓಡಾಡೋದಕ್ಕೆ? ಈಗ ಅವರೆಲ್ಲರೂ ನಮ್ಮ ತೋಟದ ಓಡಾಡ್ತಾರೆ, ಮತ್ತೆ ದಾರಿ ಬಿಟ್ಟಿದೀವಿ, ಮತ್ತೆ ಹಂಗೆ ಬಿಡ್ಬೇಕು ನಮ್ಗುನು. ಈಗ ಅವ್ರು ಮಾತ್ರ ಎಲ್ಲದನ್ನು ಟ್ಯಾಕ್ಟ್ರಿಲಿ ಎಲ್ಲ ತೆಂಗಿನಕಾಯಿ ಅವೆಲ್ಲ ಏರ್ಕೊಂಡು ಹೋಗೋದಕ್ಕೆ ಟ್ಯಾಕ್ಟ್ರಿ ಎಲ್ಲ ತಗೊಂಡ್ಬರ್ತಾರೆ. ನಮ್ಮ ತೋಟದ ಮಧ್ಯೆ ತಾನೇ ಹೋಗೋದು. ನಾವು ದಾರಿ ಬಿಟ್ಟಿದ್ದೀವಿ ತಾನೆ ಅವ್ರಿಗೂ. ಹಂಗೆ ಬಿಡ್ಲಿ ಕಣ್ ಹೇಳು, ಅದಕ್ಕೇನಂತೆ? ಒಳ್ಳೆ ತಲೆನೋವಾಗೋಯ್ತಾರಲ್ಲ ಇದು. ಇವನು ಜಾಗಣ್ಣಂಗೆ ಮೊದ್ಲೇ ಹೇಳಿದ್ರೆ ಅತ್ಲಾಗಿ ಈ ಕಡೆ ದಾರಿ ಬಿಡೋಣ ಅಂತ ಹೇಳಿದ್ರೆ ಅವನು ಪೂರಾ ಬೆಳೆಗಳು ಹಾಕಿದಾನೆ. ಈಗ ಎಲ್ಲ ಟೊಮೆಟೊ ಹಣ್ಣೆಲ್ಲ ಫಸ್ಲಿ ಬಂದು ಕುಂತೈತೆ. ಅಲ್ಲ ಗಾಡಿಗಳು ಬರಲ್ಲ, ಏನಿಲ್ಲ, ಏನ್ ಮಾಡೋದು? ಒಂದು ಗೊತ್ತಾಗ್ತಿಲ್ವಲ್ಲ. ಅಲ್ಲ ಕಣಪ್ಪ, ಈಗ ನಿಮ್ಮ ಅಣ್ಣ ಕುಮಾರಣ್ಣ ಟ್ಯಾಕ್ಟ್ರಿ ಎಲ್ಲ ಹೊಡ್ಕೊಂಡ್ ಬರ್ತಾನಂತೆ, ಮತ್ತೆ ಅದಕ್ಕೂ ಮತ್ತೆ ರೇಗಿ ಗಾಡವನು ಅವನು. ನಿಮ್ಮ ಅಪ್ಪ ನೋಡ್ಕೊಂಡ್ಬಿಟ್ಟು ಮತ್ತೆ ಬಾರ್ ಚಿಕ್ಕಪ್ಪ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಏನ್ ಮಾಡ್ಕೊಳ್ತಾರೆ? ಯಾರು ಏನು ಮಾಡ್ಕೊಳಕ್ ಆಗಲ್ಲ. ಅದೇನೆಂತ ತೊಂದರೆ ಮಾಡ್ತಾರೆ, ಮಾಡ್ಲಿ ಬಾ ನೋಡೋಣಂತೆ. ನಾವೂನು ಅದೇ ಸೀಸ ಅಂತ ಹಂಗೆ ಎದ್ರಕೊಂಡಿರೋದು ಅವ್ರ ತವ. ಏನು ಅತಿ ಆಗೋಯ್ತು ಅವ್ರದ್ದು. ಯಾಕ ನಾವೇನ್ ಮಾಡಕ್ಕಾಗುತ್ತೆ? ಅದಕ್ಕೆ ನಮ್ಗೆ ದಾರಿ ಬೇಕು, ನಾವು ದಾರಿ ಲಾಸ್ ಬರ್ತಿದೀವಿ. ಅವ್ರ ಪಾಡಿಗೆ ಅವ್ರು ತೆಪ್ಪೋಗಿರ್ಬೇಕು ಅಷ್ಟೇ. ನಮ್ಮ ತೋಟದ ಲಾಸ್ ಅವ್ರು ಗಾಡಿ ಹೊಡ್ಕೊಂಡು ಹೋಗಲ್ವಾ ಹಂಗಾರೆ? ಆಗಲ್ಲ. ನೆನಪು ಮಾಡಿದ ತಕ್ಷಣ ನಿಮ್ಮ ಅಣ್ಣನೇ ಬಂದ ಕಣ. ಏನ್ ಟ್ಯಾಕ್ಟ್ರಿ ತಗೊಂಡ್ ಬಂದ, ಏನ್ ಸುಮ್ಕೆ ಬಂದಪ್ಪ? ಪಾಪ ಕುಮಾರಣ್ಣ ಎಲ್ಲ ಬಂದಲ್ಲ ಪಾಪ, ನೀನು ಗಾಡಿ ತಗೊಂಡು ಟ್ಯಾಕ್ಟ್ರಿ ತಗೊಂಡು. ಎದ್ಲು ದಾರಿ ಇಲ್ಲ ಕಣಪ್ಪ, ಅದಕ್ಕೆ ಅತ್ಲಾಗಿ ಅದೇ ಮಾಮೂಲಿ ದೊಡ್ಡಪ್ಪ ಅವ್ರದ್ದು ತೋಟದ ಮೊದ್ಲೆಲ್ಲ ಆಸೆನೆ ಬಂದೆ. ಅದು ಬದಿ ಮೇಲೆ ಆಸೆನೆ. ಯಾಕಪ್ಪ ಹಿಂಗ್ ಕೇಳ್ತಿದ್ಯಾ? ದಾರಿ ಇನ್ನೆಲ್ಲೂ ಇರಲ್ವಲ್ಲ, ಅಲ್ಲ ಆಸೆನೆ ಬಂದೆ. ಯಾಕಪ್ಪ? ಅಲ್ಲ ಕಣ್ಲ ಪಾಪ, ನಿಮ್ ದೊಡ್ಡಪ್ಪ ನೋಡಿದ್ರೆ ಸುಮ್ಕಿರುತ್ತೇನೋ. ಮೊನ್ನೆ ಟ್ಯಾಕ್ಟ್ರಿ ಹತ್ತಿಸ್ಬಿಟ್ಟು ಅದೇನೋ ಗೇಟ್ ವಾಲ್ ಬೇರೆ ಮುರಿದಿದ್ದೇನೋ ಅಂತ ಜಗಳ ಮಾಡ್ಕೊಂಡ್ ಬಂದಿದ್ದ. ಚಿಕ್ಕ ಪುಟ್ಟ ಸಣ್ಣ ಪುಣ್ಣ ವಿಷಯಕ್ಕೆಲ್ಲದನ್ನು ಜಗಳ ಮಾಡ್ಕೊಂಡ್ ಬರ್ತಾನೆ ನಿನ್ ದೊಡ್ಡಪ್ಪ. ಒಳ್ಳೆ ಕಥಾ ಗೊತ್ತಲ್ಲ ಇವಾಗ. ತಿರ್ಗಾ ಏನಾದ್ರು ಜಗಳ ಮಾಡ್ಕೊಂಡ್ ಬಂದ್ರೆ ಏನೋ ಮಾಡೋದು? ಹಂಗಂತ ಏನಪ್ಪ ಮಾಡಕ್ಕಾಗುತ್ತೆ ಇವಾಗ? ಅಲ್ಲ ನಮ್ಮ ತೋಟದ ಮಧ್ಯೆ ಲಾಸನು ಅವರು ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲ. ಅವ್ರ ತೋಟಕ್ಕೆ ಇನ್ನೆಲ್ ದಾರಿ ಐತೆ?
ನಮ್ಮ ತೋಟದ ಮಧ್ಯದಾಸೆನ ಹೋಗ್ತಾರೆ ಮತ್ತೆ ನೀನು ಸುಮ್ಕಿರ್ತೀಯ, ಹಂಗೆ ಅವರು ಸುಮ್ಕಿರ್ತಾರೆ. ಸುಮ್ಕಿರು, ನೀನು ಯಾಕೆ ತಲೆ ಕೆಡಿಸ್ಕೊಡ್ತೀಯ? ಒಳ್ಳೆ ಕತೆ ಆಗೋತ್ತಲ್ಲಪ್ಪ. ಈಗ ನಾವೇನು ಏನು ಮಾಡೋಕ್ಕಾಗುತ್ತೆ ಹೇಳಿ, ಈಗ ದಾರಿ ಇಲ್ದಿದ್ದು. ಅಲ್ಲ ಇವಣ್ಣ ಎಷ್ಟು ಸದರ ಮಾಡ್ಕೊಂಡಿರ್ಬೇಕು ಅಂತ ಕುಮಾರಣ್ಣ. ಅಲ್ಲ ತೋಟದ ಮಧ್ಯದಾಸೆ ನಾವು ನೀರೆಲ್ಲ ಬಿಟ್ಟಿದೀವಿ, ಅಲ್ಲಾಸೇನೆ ಟ್ಯಾಕ್ಟ್ರಿ ಎಲ್ಲ ಹೊಡ್ಕೊಂಬಂದೈತಲ್ಲ. ಮೊನ್ನೆ ಇನ್ನೊಂದು ಉಕ್ಕೆ ಹೊಡ್ಸಿದೀವಿ, ಎಲ್ಲ ಪೂರ ಎಲ್ಲ ಅದ್ರ ಮೇಲೆ ಆಸೆನೆ ಹೊಡ್ಕೊಂಬಂದೈತಲ್ಲ. ಅಲ್ಲ ಕೇಳ್ಬಿಟ್ಟು ಹೊಡ್ಕೊಂಬಂದಿದ್ರೆ ಆಗ್ತಿರಲ್ವಾ? ಏನು ಇವ್ರಿಗೆ ಇಷ್ಟ ಬಂದಂಗೆನೆ ಮಾಡ್ತಾರಲ್ಲ ಇವರು. ಒಳ್ಳೆ ಕತೆ ಆಗೋತ್ತಲ್ಲ. ನಾನು ನೋಡೋವರೆಗೆ ನೋಡ್ಬಿಟ್ಟು ಸಾವುಕಾರಿಗೆ ಹೇಳ್ತೀನಿ, ಸದರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸದರನ ನಮ್ಗೆಲ್ಲರಿಗೂ ಇವರು. ಅಣ್ಣ ಅಣ್ಣ ಕುಮಾರಣ್ಣ, ನೀನೇನ ಟ್ಯಾಕ್ಟ್ರಿ ಓಡಿಸ್ಕೊಂಡ್ ತೋಟದ ಮಧ್ಯಲ್ಲ ಆಸೆ ಆಗಲ್ಲ. ಬಂದೇ ಬಿಟ್ಟು ಹಾಕೋಣ ಇವನು ಲೆಕ್ಕಾಚಾರಿ ಇವನು. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಹೆಂಗ್ ಬಂದ ನೋಡ ಇವನು, ದೊಡ್ಡದಾಗಿ ದೊಡ್ಡ ಮನುಷ್ಯ ಬಂದಂಗೆ. ಕೇಳೋದಕ್ಕೆ ಬೇರೆ ಬಂದ್ಬಿಟ್ಟ ಹಿಂದಿಂದೇನೆ. ಇಂಥವ್ರಿಂದಾನೆ ಕಳ್ಳ. ಎಲ್ಲ ಅಣ್ಣ ತಮ್ಮಂದ್ರುಗಳೆಲ್ಲ ದೂರ ಆಗೋದು, ಜಗಳ ಮಾಡ್ಕೊಳ್ಳೋದು. ಹೋಗಿ 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 ಚಾಡಿ ಚುತ್ತಾನೆ ಇವನು. ಇವನ ಕಡಿಮೆ ಅಲ್ಲ ಇವನು ಲೆಕ್ಕಾಚಾರಿ ಇವನು. ಏಯ್ ಎಲ್ಲ ನಿಂದು, ಎಲ್ಲ ನಿನ್ ಕತೆ ನಿಂದು. ಹೂ ಕಳ್ಳ ಲೆಕ್ಕಾಚಾರಿ ನಾನೇ. ಏನ್ಲ ನಿಂದು? ನಾನೇ ಕಣ ಓಡಿಸ್ಕೊಂಡ್ ಬಂದಿದ್ದು. ಏನಾಯ್ತು? ಅಲ್ಲ ನಾನು ಮಾತಾಡೋಕ್ಕಿಂತ ಮುಂಚೆನೇ ಅದ್ಯಾಕೆ ರೇಗಾಡ್ತಿದ್ದೀರಾ ನೀವು? ರಂಗಜ್ಜ, ನಾನು ಏನು ಮಾಡಿದೆ ಅಂತ ಹಿಂಗ್ ರೇಗಾಡ್ತಿದ್ಯಾ ನೀನು? ಅಲ್ಲ ಕಣ್ ರಂಗಜ್ಜ, ನೀವು ಮಾತ್ರನು ಒಂದು ಚೂರು ತಪ್ಪು ಮಾಡಲ್ಲ ಅಂತ ಹೇಳ್ತಿರಲ್ಲ. ನೀವೆಲ್ಲ ಮಾಡಿ ಸರಿನಾ ಇವಾಗ? ಅಲ್ಲ ನಾವು ತೋಟಕ್ಕೆ ನೀರು ಬಿಟ್ಟಿದೀವಿ ತಾನೆ, ತೋಟದ ಮಧ್ಯಲಾಸಿ ಈ ಕುಮಾರಣ್ಣ ಯಾಕೆ ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬರ್ಬೇಕಿತ್ತು? ನಮ್ಮ ಸಾವುಕಾರ ನಮಗೆ ಬೈಯಲ್ವಾ? ನಮ್ಗೆಲ್ಲ ತೋಟ ನೋಡ್ಕೊಳ್ಳೋದಕ್ಕೆಲ್ಲ ಬಿಟ್ಟಿದ್ದಾರೆ. ನಮ್ಗೂ ಬೈತಾರೆ. ಒಂದ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ಹೇಳಿ ಕೇಳಿ ಒಂದ್ ಸ್ವಲ್ಪ ಗಾಡಿ ಎಲ್ಲ ಓಡಿಸ್ಕೊಂಡು ಹೋಗ್ರಿ. ಹೆಂಗ್ ಬೇಕಂಗೆ ಎದ್ವ ಬಂದ್ಬಿಟ್ಟು ಹೆಂಗ್ ಬೇಕಂಗೆಲ್ಲ ಓಡಿಸ್ಕೊಂಡು ಹೋಗ್ಬೇಡ್ರಿ, ಸರಿನಾ? ಏನ್ಲಾ ಅಂದೆ ಲೆಕ್ಕಾಚಾರಿ ನೀನು? ಕರೆಕ್ಟಾಗಿ ಮಾತಾಡೋ. ನನ್ನ ಇಷ್ಟ ಕಳ್ಳ. ನಿಂದೆಲ್ಲ ತೋಟ ದೊಡ್ಡದಾಗ ಬೇರೆ ಬಂದ್ಬಿಟ್ಟ ಇಲ್ಲಿ ಮಾತಾಡಕ್ ಬೇರೆ. ಹೋಗ್ಲಾ ಸುಮ್ಕೆ. ಅವನು ಯಾವನವನು? ಯಾವ ಕಡೆನೂ ಜಾಗ ಇಲ್ಲ ಕಳ್ಳ ನನಗೆ. ಯಾವ ಕಡೆ ಅಂತ ಓಡಿಸ್ಕೊಂಡ್ ಬರ್ಲಿ? ಜಾಗ ಇತ್ತು ಅಲ್ಲ ಬಂದೇನಪ್ಪ. ಏನ್ ತಪ್ಪಾಯ್ತು ಇವಾಗ? ಅಲ್ಲ ಕಣೋ, ನೀನು ನಿಮ್ಮ ಸಾವುಕಾರರು ನಮ್ಮ ತೋಟದ ಮಧ್ಯಲಾಸೇನ ಮತ್ತೆ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ತೀರಾ? ನಾಳೆಯಿಂದ ನಾವು ಅಲ್ಲ ದಾರಿ ಬಿಡಲ್ಲ ಬರ್ರಿ ಹಂಗಾರೆ. ಓಹೋ, ದೊಡ್ಡದಾಗ ಬೇರೆ ಬಂದ್ಬಿಟ್ಟ ಇಲ್ಲಿ ಮಾತಾಡಕ್ಕೆ. ಸಾವುಕಾರರು ಬೈತಾರೆ, ಅವ್ರು ಬೈತಾರೆ, ಇವ್ರು ಬೈತಾರೆ ಅಂತ. ಜಾಸ್ತಿ ಮಾತಾಡಿದ್ರೆ ನೀನ್ ಏನೇನ್ ಮಾಡಿದಿ ಅಂತ ಎಲ್ಲ ಗೊತ್ತು ನಮ್ಗೆ, ಕುತಂತ್ರಗಳು. ಅಣ್ಣ ಕುಮಾರಣ್ಣ, ಇದೇ ಕಣ ಹಿಂಗ್ ರೇಗಾಡ್ತೀಯ ಮಾತಾಡಕ್ಕಿಂತ ಮುಂಚೆನೆ. ನಾವಂತದ್ ಏನ್ ಮಾಡ್ದು ಅಂತ ಹಿಂಗ್ ಮಾಡ್ತಿದ್ಯಾ ನೀನು? ಅಲ್ಲ ಕಣ, ನೀನ್ ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬರಬಾರ್ದಿತ್ತು. ಅಕಸ್ಮಾತ್ ನೀನ್ ಬರೋದು ಬಂದಿದ್ಯಾ ಏನ್ ಪರವಾಗಿಲ್ಲ, ಕೇಳ್ಕೊಂಡ್ಬಿಟ್ಟು ಬರ್ಬೇಕು ತಾನೆ ನೀನು. ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬರ್ತಿದ್ದೀನ ಅಂತ ಸುಮ್ಕೆ ಹಿಂಗ್ ಬಂದ್ಬಿಟ್ರೆ ಆಗುತ್ತಾ? ನಮ್ಗೆ ನಾಳೆ ಬಂದ್ಬಿಟ್ಟು ನಮ್ ಸಾವುಕಾರ ಕೇಳ್ತಾರೆ, ಅಲ್ಲ ಕಣೋ ತೋಟ ಕಾಯೋದಕ್ ಬಿಟ್ಟಿರೋದು ನಿಮ್ಗೆ ಏನ್ ಮಾಡ್ತಿದ್ದೀರಾ ನೀವು? ಯಾರು ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡು ಸುಮ್ಕಿದ್ದೀರಿ ಅಂದ್ರಲ್ಲ ಅಂತ ಬೈದ್ರೆ ನಾವ್ ಏನಂತ ಉತ್ತರ ಹೇಳೋಣ? ನೀವು ಒಂದ್ ಸ್ವಲ್ಪ ನಮ್ ಕಷ್ಟನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಲೇ ಲೆಕ್ಕಾಚಾರಿ, ಇನ್ಮೇಲಿಂದ ನಮ್ಗೆ ದಾರಿ ಇಲ್ಲ ಕಣ. ಈಗ ನಮ್ ಹುಡ್ಗ ನಮ್ ಗಜೇಂದ್ರ ಇಲ್ಲೇನೇನೆ ಹಸ್ಗಳು ಶೆಡ್ ಮಾಡ್ತಿದ್ದಾನೆ, ಶೆಡ್ಡು. ಹಂಗಾಗಿ ಎಲ್ಲದನ್ನು ಐಟಮ್ಗಳೆಲ್ಲ ಪ್ರತಿಯೊಂದನ್ನು ತಗೊಂಬರ್ಬೇಕು. ಗಾಡಿಗಳೆಲ್ಲ ಓಡಾಡ್ತಾನೆ ಇರ್ತಾವಿಲ್ಲಾಸಿ. ಇನ್ಮೇಲಿಂದ ಅಲ್ಲಾಸ್ ನಮಗ್ ದಾರಿ ಬೇಕು, ಅಲ್ಲಾಸೇನೆ ಓಡಾಡ್ತೀವಿ. ಅದ್ ಯಾರು ಏನ್ ಮಾಡ್ಕೊಂಡ್ ಬರ್ತೀರಾ ಮಾಡ್ಕೊಂಬ. ನಿಮ್ ಸಾವುಕಾರಂಗೂ ಹೇಳು, ಹಂಗಂತ ನಾನೇ ಹೇಳ್ದೆ ಅಂತ ಹೇಳು, ಏನ್ ಪರವಾಗಿಲ್ಲ, ಸರಿನಾ? ನನ್ಗೆ ಯಾರ್ ಕಂಡ್ರು ಏನು ಭಯ ಏನಿಲ್ಲ. ನೀವು ಬೇಕಾದ್ರೆ ಅಷ್ಟು ಇದಿದ್ರೆ ಬೇಕಾದ್ರೆ ಹೋಗಿ ಸಾವುಕಾರ ಹತ್ರನೇ ಮಾತಾಡ್ಕೊಳ್ರಿ. ನನ್ನ ಹತ್ರ ಏನು ಮಾತಾಡಕ್ ಬರ್ಬೇಡ್ರಿ ರಂಗಜ್ಜ ನೀವು. ನನ್ ಕೆಲ್ಸ ಏನಾಯ್ತು ಅದನ್ನ ಮಾಡಕ್ ಬಂದಿದ್ದೀನಿ ನಾನು, ಸರಿನಾ? ಕೆಲ್ಸನ ನಮ್ಗೆ ನಿಯತ್ತಾಗಿ ಮಾಡೋದಕ್ ಬಿಡ್ರಿ. ಸುಮ್ಕೆನೆ ಜಗಳ ಮಾಡೋದಕ್ ಬರ್ಬೇಡ್ರಿ ನೀವು. ನಿಯತ್ತಾಗಿ ಕೆಲಸ ಮಾಡ್ತಿದ್ಯಾ ಗೊತ್ತು ಬಿಡು, ನೀನು ಬಾಳ ನಿಯತ್ತಾಗಿ ಕೆಲಸ ಮಾಡ್ತಿದ್ಯಾ ಅಂತ ನಮ್ಗೂ ಚೆನ್ನಾಗ್ ಗೊತ್ತಾಯ್ತು ಕಣ. ಹೇಳು, ನಾವು ನೋಡಿಲೆ ಬಾಳ ತಾಳ್ಮೆಯಿಂದ ಇದೀವಿ, ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ. ನೀನ್ ಪಾಡಿ ನೀನ್ ಸುಮ್ಮಕ್ ಹೋಗ್ಬಿಟ್ರೆ ನನಗೂ ಒಳ್ಳೇದು ನಿನ್ಗೂ ಒಳ್ಳೇದು. ನೀನು ಮಾಡಿರೋದು ಒಂದೊಂದ್ ಕೆಲಸ ಮಾಡಿದೀಯಲ್ಲ ಲೆಕ್ಕಾಚಾರಿ ನೀನು. ಅಲ್ಲ ಕಣೋ, ಏನೋ ಮಾತಾಡಬಾರ್ದಂತ ನಾನು ಸುಮ್ಕಿದೀನಿ. ಅಲ್ಲ ಕಣ, ನೀನು ಅವರು ನಿಂಗಣ್ಣ ಸೇರ್ಕೊಂಡ್ಬಿಟ್ಟು ನಿಮ್ ಸಾವುಕಾರರು ಹೇಳಿದ್ರಂತ ಬಂದ್ಬಿಟ್ಟು ಇಲ್ಲಿ ಪಾಯಿಂಟ್ ಕಲ್ಲು ಜಾಗ ಎಲ್ಲ ಬದಲಾಯಿಸಿಲ್ವಲ್ಲ ನೀವಿಬ್ರು ಸೇರ್ಕೊಂಡ್ಬಿಟ್ಟು? ಎಲ್ಲ ಕರೆಕ್ಟಾಗಿ ನಮ್ಮ ಹತ್ರ ಎಲ್ಲ ಪ್ರೂಫ್ ಸಮೇತ ಎಲ್ಲ ಐತೆ ನಮ್ಗೆ. ಸಾಕ್ಷಿ ಎಲ್ಲ ಐತೆ. ಜಾಸ್ತಿ ಮಾತಾಡದೆ ಅಂದ್ರೆ ಪಂಚಾಯತಿಗೆ ಕೂರಿಸ್ಬಿಟ್ಟು ನೀನು ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಡ್ತೀವಿ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಸುಮ್ಮಕ್ ಹೋಗ್ಬಿಟ್ರೆ ನನಗೂ ಒಳ್ಳೇದು ನಿನ್ಗೂ ಒಳ್ಳೇದು. ನಾನು ಇಷ್ಟೊತ್ತವರೆಗೂ ಸುಮ್ಕಿದ್ದೀನಿ. ಏನು ಒಂದ್ ಗಾಡಿ ಓಡಿಸ್ಕೊಂಡ್ ಬಂದಿದ್ದಕ್ಕೆ ದೊಡ್ಡದಾಗಿ ಬೇರೆ ಹಿಂದಿನ ಜಗಳ ಬೇರೆ ಮಾಡಕ್ ಬಂದಾನೆ. ಜಗಳನ ಅಬ್ಬಬ್ಬಬ್ಬಬ್ಬಬ್ಬ. ಹೋಗ ನೀನ್ ಸಾವುಕಾರಿಗೆ ಹೇಳ್ಕೊಂಬ ಹೋಗ, ಅಷ್ಟೊಂದು ಇದ್ದಿದ್ರೆ ನಿನಗೆ. ಅಣ್ಣ ಕುಮಾರಣ್ಣ, ಇದೇನಣ್ಣ ಏನೇನೋ ಹೇಳ್ತಿದ್ಯಾ ನೀನು? ನಾವ್ಯಾಕೆ ನಿಮ್ಮ ಪಾಯಿಂಟ್ ಮಾಡಕ್ಕಲ್ಲ ನಾವ್ಯಾಕೆ ಬದಲಾಯಿಸಕ್ ಹೋಗೋಣ? ನಮ್ಗೇನಂತದು ಹೋಗಣ ಸುಮ್ಕೆ. ನಾನೇನೋ ಕೇಳೋದಕ್ ಬಂದಿದ್ದಕ್ಕೆ ನೀವು ಬೇಕು ಅಂತಾನೆ ಏನೇನೋ ಇದ್ ಮಾಡ್ತೀರಾ ನೀವು. ಸುಮ್ಕೆನೆ ನಮ್ಮೇಲೆ ಅಪಪ್ರಚಾರ ಮಾಡ್ತೀರಾ ನೀವು. ಹಿಂಗೆಲ್ಲ ಮಾಡ್ಬೇಡ್ರಿ ನೀವು. ನಾವೇನು ಮಾತಾಡಲ್ಲ ಅಂತ ಸುಮ್ಕೆನೆ ನೀವೆಲ್ಲ ಹೇಳಿದ್ರೆ ನಾವು ಹೋಗ್ಬಿಟ್ಟು
ನಾವು ಗೌಡ್ರ ಮುಂದೆ ಹೋಗ್ಬಿಟ್ಟು ಹೇಳ್ತೀವಿ. ಆ ಕುಮಾರಣ್ಣ ಬೇಕು ಬೇಕು ಅಂತಾನೆ ನಮ್ಮ ಮೇಲೆ ಇಲ್ದವೆಲ್ಲ ಸುಳ್ಳೆ ಹೇಳ್ತಾರೆ, ಆರೋಪ ಮಾಡ್ತಾರೆ ಅಂತ. ಈಗಳ ಲೆಕ್ಕಾಚಾರಿ ಅಣ್ಣ, ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ ನೋಡಿಲಿ. ನಿಮ್ ಸಾವುಕಾರಿಗೆ ಹೇಳ್ಬಿಡು, ಯಾರು ಏನ್ ತೊಂದ್ರೆ ಮಾಡಕ್ ಬಂದ್ರು ನನ್ಗೇನು ಮಾಡಕ್ ಆಗಲ್ಲ, ಸರಿನಾ? ನಮ್ಮ ಅಮ್ಮನ ಆಶೀರ್ವಾದ ನನಗ್ ಚೆನ್ನಾಗೈತೆ. ನಮ್ ಚಿಕ್ಕಪ್ಪ ನಮ್ಮ ಅಣ್ಣಂದ್ರುಗಳೆಲ್ಲ ನನಗೆ ಯಾವತ್ತಿದ್ರು ಸಪೋರ್ಟಿಗಾಗಿ ಇದ್ದೇ ಇರ್ತಾರೆ. ಯಾರು ಏನ್ ತೊಂದ್ರೆ ಮಾಡ್ಕೊಳೋದಕ್ಕೂ ಆಗಲ್ಲ ನನಗೆ, ಹೇಳ್ಬಿಡು. ನಿಮ್ ಸಾವುಕಾರ ಇದಾನಲ್ಲ, ನಿಮ್ ಸಾವುಕಾರಗಿಂತ ನಾನು ಬೆಳಕ್ ತೋರಿಸ್ತೀನಿ ಏನಂತ. ಅಲ್ಲ, ಇವ್ರಿಗೆ ಹೆಂಗ್ ಗೊತ್ತಾಯ್ತು ನಾವು ಪಾಯಿಂಟ್ ಕಲ್ಲೆಲ್ಲ ಬದಲಾಯಿಸಿರೋದು? ಜಾಗ ಬದಲಾಯಿಸಿದ್ರೆ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದ್ದಾರೆ. ಸಾಕ್ಷಿ ಬೇರೆ ಐತೆ ನಂತವ, ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಿದ್ದಾರೆ. ಯಾರು ನೋಡಿರ್ಬೇಕು? ನಿಜಾಗ್ಲೂ ಯಾರು ನೋಡಿದಾರ? ಸಾಕ್ಷಿ ಏನಾರ ಇರ್ಬೇಕಾ? ಅಲ್ಲ, ಇವ್ರಿಗೆ ಹೆಂಗ್ ಗೊತ್ತಾಯ್ತು? ನಾವು ಆ ಕಡೆ ಈ ಕಡೆ ನೋಡ್ಕೊಂಡು ನಾವು ನಿಂಗಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು ಪಾಯಿಂಟ್ ಕಲ್ನ ಬದಲಾಯಿಸಿದ್ವು. ಇದು ಹೆಂಗ್ ಗೊತ್ತಾಗ್ಬಿಡ್ತು ಅಂತ ಇವರಿಗೆ? ಇಲ್ಲ ಬೇಕು ಬೇಕು ಅಂತಾನೆ ದಬಾಯಿಸ್ತಿದ್ದಾರೆ ಇವರು. ಹಂಗೇನಾರು ಗೊತ್ತಾಗ್ಬಿಟ್ಟಿದ್ರೆ ನೆನ್ನೆ ಬೈದ್ ಬಿಡೋರು ನನಗೆ. ಏನು ಗೊತ್ತಿಲ್ಲ, ಸುಮ್ಕೆ ಬೇಕು ಬೇಕು ಅಂತ ನೀವೆಲ್ಲ ಮಾಡ್ತಿರೋದು ಇವರು. ನೋಡಪ್ಪ ಲೆಕ್ಕಾಚಾರಿ, ತಿರ್ಗಾ ಏನಾರು ನೀನು ಸಾವುಕಾರ ಮೊದ್ಲು ಬೋರ್ ಪಾಯಿಂಟ್ ಎಲ್ಲ ಬದಲಾಯಿಸಿದ್ರಿ, ಆದ್ರೂ ಹೆಂಗ ನೀರ್ ಸಿಕ್ಬಿಡ್ತು ಹೊಟ್ಟೆ ಕಿಚ್ಚಿಂದ. ತಿರ್ಗಾ ಏನಾರ ಮಾಡ್ಬೇಕೇನಂತಾರ ತೊಂದ್ರೆಗಿದ್ರೆ ಮಾಡ್ಬೇಕು, ಇವರಿಗೆ ಏನಾದ್ರೂ ಮಾಡಬಾರ್ದು ಅಂತ ಏನಾದ್ರೂ ಸಂಚೆ ಏನಾರ ಮಾಡ್ತೀರ ನೋಡ್ರಿ. ಅದೇನೇನ್ ಮಾಡ್ತೀರಾ ಅಂತ ಒಂದೊಂದೇ ನಮಗ್ ಗೊತ್ತಾಗುತ್ತೆ. ಸ್ವಲ್ಪ ದಿವಸನೇ ನಿಮ್ಗೆ ಮಾಡ್ತೀನಿ. ಇಲ್ಲ ಇದಕ್ಕೆ ಪಾಪ ಕುಮಾರಣ್ಣ ನಾವೇನೋ ಹೋಗ್ಲಿ ಅಂತ ಸುಮ್ಕಿದ್ರ ಇವನು ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತಕ್ಕಲ್ಲ. ಇವ್ನ ಲೆಕ್ಕಾಚಾರಿ, ಇವ್ನ ಸಾವುಕಾರ, ಇವ್ರೆಲ್ಲಾರು ಸಾವುಕಾರ ಬಾಮೈದ ಇವ್ರೆಲ್ಲಾರು ನಮ್ಮ ಮೇಲೆ ಬೇಕು ಬೇಕು ಅಂತಾನೆ ಹಾಗೆ ಸಾಧಿಸ್ತಿದ್ದಾರೆ. ಹಿಂಗಾದ್ರೆ ಆಗಲ್ಲ, ನಾನು ಮಾಡ್ತೀನಿ ಕಡೆ ತಡಿ. ಇವರಿಗೆ ಏನ್ ಮಾಡ್ಬೇಕಂತ ನನಗೆ ಚೆನ್ನಾಗ್ ಗೊತ್ತೈತೆ. ಸರಿ ಆಯ್ತು, ನೀವು ಅದೇನ್ ಕೆಲಸ ನೋಡ್ಕೊಂಡ್ ಬರ್ರಿ. ನಾನು ಸ್ವಲ್ಪ ಹೋಗ್ಬಿಟ್ಟು ಗೌಡ್ರತವ ಪಂಚಾಯತ್ಗೆ ಕೂರಿಸ್ಬೇಕು. ಇವಂದು ಯಾಕ ಇವಂದು ಅತಿ ಆಗೋಯ್ತು ಇವಂದು ಲೆಕ್ಕಾಚಾರಿದು. ಅದಂಗೆ ಪಾಯಿಂಟ್ ಕಲ್ ಬದಲಾಯಿಸ್ತಾ ನೀರ್ ಸಿಗ್ದಂಗ್ ಮಾಡ್ಬೇಕು ಅಂತ ಇವೆಲ್ಲ ಮಾಡಿದ್ದು ಏನೇನಂತ ನನಗೆಲ್ಲ ಗೊತ್ತಾಗೈತೆ. ಅದ್ ಹೆಂಗ್ ಮಾಡ್ದ ಅಂತ ಕೇಳ್ಬೇಕು ನಾನು. ಇಲ್ಲ ಅಂದ್ರೆ ಸುಮ್ಕಿರಲ್ಲ. ಯಾಕ ರಂಗಜ್ಜಿ ಹಿಂಗೆಲ್ಲ ಹೇಳ್ತಿದ್ಯಾ ನೀನು? ಬೇಕು ಬೇಕು ಅಂತ ಸುಳ್ಳೆಲ್ಲ ಹೇಳ್ಬೇಡ ನೀನು. ಅಲ್ಲ, ತೋಟದ ಮಧ್ಯೆಲ್ಲ ಟ್ಯಾಕ್ಟ್ರಿ ಹೊಡ್ಕೊಂಡ್ ಬಂದ್ಬಿಟ್ಟು ನಾನು ಕೇಳಕ್ ಬಂದ್ರೆ ನೀವು ಇಲ್ದವೆಲ್ಲ ನಾನು ಏನೇನೋ ಹೇಳ್ಕೊಂಡ್ಬಿಟ್ಟು ನೀವೇ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತೀರಾ? ಮಾಡ್ರಿ ಅದೇನೇನ್ ಮಾಡ್ತೀರಂತ. ಆಯ್ತು, ನಾನು ನಮ್ ಸಾವುಕಾರಿಗೆ ಹೇಳ್ತೀನಿ ಕಣಿ, ಹೇಳ್ರಿ. ಹಿಂಗೆಲ್ಲ ಮಾಡ್ತಾರ ಸಾವುಕಾರ್ರೆ, ತೋಟದ ಮೊದ್ಲೆಲ್ಲ ಟ್ಯಾಕ್ಟ್ರಿ ಎಲ್ಲ ಹೊಡ್ಕೊಂಡ್ ಬಂದ್ಬಿಟ್ಟು ನಾನು ಕೇಳಕ್ ಹೋದ್ರೆ ನನ್ಗೆ ಬೈತಾರ ಕಣ್ರಿ ಸಾವುಕಾರ್ರೆ ಅಂತ ಹೇಳ್ತೀನಿ. ಹೋಗ್ಲಾ? ಏನ್ ನಿಮ್ ಸಾವುಕಾರ ಕಂಡ್ರೆ ನಮ್ಗೇನ್ ಭಯ ಇಲ್ಲ? ಹೋಗ್ಲಾ, ನಿಮ್ ಸಾವುಕಾರ ಕರ್ಕೊಂಬ, ಹೋಗು. ಇಲ್ಲೇ ಕರ್ಕೊಂಬರ್ತೀಯ ಏನ್ ಹೇಳ್ತೀಯ? ಹೋಗು ಕರ್ಕೊಂಬ. ಅಬ್ಬಬ್ಬಬ್ಬಬ್ಬ, ಇವ್ರು ಸಾವುಕಾರಿಗೆ ಹೇಳ್ತಾರೈತೆ, ಸಾವುಕಾರಿಗೆ. ಹೋಗ ಕರ್ಕೊಂಬ, ಅದೇನ್ ಮಾಡ್ತಾರ ನಾನು ನೋಡ್ತೀವಿ. ಅಲ್ಲ, ನಾವು ಹೋಗ್ಲಿ ಸುಮ್ಕಿರನ ನಮ್ ಪಾಡಿಗೆ ನಾವು ಇದ್ ಮಾಡ್ತಿದೀವಿ. ಎಲ್ಲದಕ್ಕೂ ಬಂದ್ಬಿಟ್ಟು ಅಡ್ಡಿ ಆಗ್ತಿದ್ರೆ ಇವ್ರು ನಾವ್ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದಾರಂತ. ಆ ಮಗ ಬದುಕದ್ ಬೇಡವಾ ಅವನಿಗೂ? ಏನ್ ಮಾಡಿದ್ರು ಬಂದ್ಬಿಟ್ಟು ಅಲ್ಲೇ ಅಡ್ಡಿ ಮಾಡ್ತಾರಲ್ಲ ಇವ್ರು. ಅಡ್ಡಿ ಮಾಡ್ತಿದ್ದಾನಲ್ಲ ಇವ್ನು ಲೆಕ್ಕಾಚಾರಿ. ಇವನು ಲೇ ಲೆಕ್ಕಾಚಾರಿ, ಲೇ ನಿಯತ್ತಾಗಿರೋದ್ ಕಲಿಲ್ಲ ಬಂದ್ರಿಟ್ಟು ಇಂತ ಕೆಟ್ಟ ಬುದ್ಧಿ ಕಲಿಬೇಡ ಕಡೋ. ಏನ್ ಗೊತ್ತಿಲ್ಲ ಅನ್ಕೊಂಡಿದೀಯಲ್ಲ ನೀನು ಮಾಡಿರೋದೆಲ್ಲ ಕೆಲ್ಸಗಳೆಲ್ಲ ಒಂದೊಂದಾಗಿ ನಮಗೂ ಚೆನ್ನಾಗ್ ಗೊತ್ತೈತೆ. ಏನಂದ್ರೆ ನಾವು ಮಾತಾಡಬಾರ್ದು ಅತ್ಲಾಗಿ ಅಂತ ಸುಮ್ಕಿದೀವಿ. ಜಗಳ ಆಗುತ್ತಲ್ಲ ಮನೇಲಿ, ಶುಭ ಕಾರ್ಯ ನಡೀತೈತೆ ಅಂತ ನಾವು ಬಹಳ ಯೋಚನೆ ಮಾಡ್ಬಿಟ್ಟು ಸುಮ್ಕಾಗಿದೀವಿ. ನೀವು ಅದನ್ನೇನೆ ಇವ್ರು ಏನ್ ಮಾಡಿದ್ರು ಏನು ಮಾತಾಡಲ್ಲ, ಏನು ಮಾಡಕ್ ಆಗಲ್ಲ ಅಂತ ನೀವೇನಾದ್ರೂ ತಿರ್ಗಾ ಹಿಂಗೆ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತಿದ್ರಿ ಅಂದ್ರೆ ಮಾತ್ರ ನಮಗ್ ಗೊತ್ತೈತಿ ಏನ್ ಮಾಡ್ಬೇಕಂತ. ನಿಮ್ಗೆ ಹಿಂಗೆ ಬಿಟ್ರೆ ಆಗಲ್ಲ, ತಡಿ ನಿನಗ್ ಮಾಡ್ತೀನಿ ಕಣ್, ತಡಿ ನಿನ್ಗೆ. ಈಗ ರಂಗಜ್ಜ, ನಾನು ಸುಮ್ಕೆ ಅವತ್ತು ನಾನು ನಮ್ಮ ಇವರು ಸಾವುಕಾರ ಬಾಮೈದ ಇಬ್ರಾಳುನು ಇಲ್ಲ ನಡ್ಕೊಂಡು ಹೋದು ಅಷ್ಟೇನೆ. ಅಲ್ಲ ನಮ್ ತೋಟದಲ್ಲಿ ನೀರ್ ಬಿಟ್ಟಿದ್ರಲ್ಲ, ಹಂಗಾಗಿ ನಾವೇನು ಪಾಯಿಂಟ್ ಕಲ್ಲೇನು ಬದಲಾಯಿಸಿಲ್ಲ. ಯಾರೋ ಬೇಕು ಬೇಕು ಅಂತ ನಿಮ್ ಮುಂದೆ ಸುಳ್ಳು ಹೇಳಿರ್ಬೇಕು. ಹೇಳ್ಕೊ ಹೋಗ್ರಿ, 1000 ಹೇಳ್ಕೊಂಡ್ರು ನಾವು ತಲೆ ಕೆಡಿಸ್ಕೊಳಲ್ಲ. ಈಗ ಕುಮಾರಣ್ಣ, ನಾನು ನಮ್ಮ ಸಾವುಕಾರಿಗೆ ಹೇಳ್ತೀನಿ. ಬೇಕಾದ್ರೆ ನಮ್ಮ ಸಾವುಕಾರಿಗೆ ಕೇಳ್ಕೊಂಡ್ಬಿಟ್ಟು ನಾಳೆಯಿಂದ ಬೇಕಾದ್ರೆ ನೀನು ಟ್ಯಾಕ್ಟ್ರಿ ಎಲ್ಲ ಓಡಿಸ್ಕೊಂಬ. ಅದ್ ಬಿಟ್ಟು ನೀನು ಹೇಳ್ದಂಗೆ ಕೇಳ್ದಂಗೆಲ್ಲ ಹಂಗೆಲ್ಲ ಬರಬೇಡ ಅಷ್ಟೇ. ನೀವೇನಂದ್ರು ನಾನೇನು ಎದ್ರಕಣಲ್ಲ. ತಿರ್ಗಾ ಅದೇ ಮಾತಾಡ್ತಾನಲ್ಲ ಇವನು. ಅಲ್ಲ ಕಳ್ಳ, ನೀನು ಕೇಳ್ಬಿಟ್ಟು ನಾನು ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬರ್ಬೇಕಾ? ನಾನು ಅಲ್ಲಾಸೇನೆ ಓಡಿಸ್ಕೊಂಡ್ ಬರ್ತೀನಿ ಕಣ. ಅದೇನ್ ಮಾಡ್ತೀಯ ಮಾಡ್ಕೊಳ್ರ ನೀವು, ನಿಮ್ ಸಾವುಕಾರರು.